ಬಂಧುಗಳೇ, ವೆಲ್ಕಮ್ ಟು ವಸುಜಯ ಮಲ್ನಾಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ದೇವ್ರ ಹತ್ರ ನಂಬಿರ್ತೀನಿ. ಬನ್ನಿ, ನಾನು ಇವತ್ತು ನಿಮಗೆ ಒಂದು ನಮ್ಮ ಮಲೆನಾಡಲ್ಲ, ಎಲ್ಲ ಕಡೆನೂ ಮಾಡ್ತಾರೆ ಇದನ್ನು, ಆದರೆ ನಮಗೆ ಸ್ವಲ್ಪ ಸ್ಪೆಷಲ್ ಇದು. ಯಾವಾಗಲಾರು ಅವಾಗ ಮಾಡ್ಕೊಂಡು ತಿಂತಾ ಇರ್ತೀವಿ. ಹಾಗೆ ನಾನು ಅಕ್ಕಿನ ತೊಳೆದು ನೆನೆಸ್ತಿದ್ದೀನಿ ನೋಡಿ. ನೆನೆಸಿ 3 ದಿವಸ ನೆನೆಸಿದ್ದೀನಿ. ಇದು ಖಂಡಿತವಾಗ್ಲೂ 3 ದಿವಸ ನೆನೆಸಲೇಬೇಕು. ನಾನು ಶುಕ್ರವಾರ ಬೆಳಗ್ಗೆ ನೆನೆಸಿದ್ದು, ಶುಕ್ರವಾರ ಬೆಳಗ್ಗೆ, ಶುಕ್ರವಾರ ಫುಲ್ ಆಯಿತು, ಶನಿವಾರ ಫುಲ್ ಆಯಿತು ನೋಡಿ. ಈ ಥರ ಇರಬೇಕು, ಈ ಥರ ನೀರು ಇರಬೇಕು. ಈಗ 3 ದಿನ ಆದಮೇಲೆ, ನೆನೆಸಾದ್ಮೇಲೆ ನಾನು ತೊಳೆದು ಬಿಟ್ಟು ಬಸ್ತು ಒಣಸ್ತಾ ಇದ್ದೀನಿ ಬಟ್ಟೆ ಮೇಲೆ. ಹಾಗೆ ನೋಡಿ, ಇದೇ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ ನಾನು. 2 ಲೋಟ ಅಕ್ಕಿಗೆ 2 ಲೋಟ ಬೆಲ್ಲ ತೊಗೋಬೇಕಾಗುತ್ತೆ. ಅಕ್ಕಿ ಚೆನ್ನಾಗಿರಬೇಕು. ರೇಷನ್ ಅಕ್ಕಿ ಅಂತ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ, ಅಥವಾ ಗದ್ದೆ ಅಕ್ಕಿ ಅಂತ ಸಿಗುತ್ತಲ್ಲ ಅದಾದರೂ ಪರವಾಗಿಲ್ಲ. ಈ ಊಟದ ಅಕ್ಕಿ ಚೆನ್ನಾಗಾಗೋದಿಲ್ಲ, ಮೊದಲೇ ಹೇಳ್ತೀನಿ ನೋಡಿ. ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 5-6 ಸಲ ತೊಳೆದಿದ್ದೀನಿ. ಯಾಕೆಂದರೆ ಈ ಧೂಳಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು 3 ದಿನ ನೆನೆಸಬೇಕು. 3 ದಿನ ನೆನೆಸಿದರೆ ಸುಮ್ಮನೆ ನೆನೆಸೋದಲ್ಲ, 2 ಟೈಮು ನೀರು ಚೇಂಜ್ ಮಾಡಬೇಕು. ಹುಳಿ ಆಗಲಿಕ್ಕೆ ಬಿಡಬಾರ್ದು. ಆಮೇಲೆ ಬಸ್ತು ಬಿಟ್ಟು ನಾನು ಒಣಸಿದ್ದೀನಿ. ಇದು ನೋಡಿ, ಅದೇ ಥರ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ಲ, 2 ಗ್ಲಾಸು ಬೆಲ್ಲ ತೊಗೋಬೇಕು. ಸಮ ಇರಬೇಕು ಬೆಲ್ಲ ಮತ್ತು ಅಕ್ಕಿ. ಇದು ಈ ಥರ ಪುಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ತುಂಬ ದೊಡ್ಡ ಸಣ್ಣ ಪುಡಿ ಮಾಡಬೇಕಂತೇನಿಲ್ಲ. 2 ಲೋಟ ಫುಲ್ಲು, 2 ಗ್ಲಾಸ್ ಅಕ್ಕಿಗೆ 2 ಗ್ಲಾಸು ಬೆಲ್ಲ ನೋಡಿ. ಈ ಥರ ನಾನು ಹಾಕ್ಕೊಂಡಿದ್ದೀನಿ, ಬೆಲ್ಲನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಅದನ್ನು ಕರಗಿಸ್ಲಿಕ್ಕೆ ಇಡೋಣ. ಅಕ್ಕಿ ಅಲ್ಲಿ ಒಣಗ್ತಾ ಇರುತ್ತಲ್ವ, ಅಷ್ಟೊತ್ತಿಗೆ ನಮಗೆ ಈ ಬೆಲ್ಲ ಸಣ್ಣ ಉರಿಯಲ್ಲಿ ಕರಗಿಸ್ಲಿಕ್ಕೆ ಇಡೋಣ. ಕರಗಲಿಕ್ಕೆ ಅರ್ಧ ಲೋಟ ನೀರು ಹಾಕಿದ್ದೀನಿ ನಾನು. ಹಾಕಿಬಿಟ್ಟು ಕರಗ್ತಾ ಇರುತ್ತದು, ಸಿಮ್ಮಲ್ಲಿ ಇಟ್ಬಿಟ್ರೆ. ಈಗ ನೋಡಿ, ಅಕ್ಕಿ ಅಷ್ಟೊತ್ತಿಗೆ ಫ್ಯಾನಿಗೆ ಹಾಕಿದ್ದೆ ಅಲ್ಲ ನಾನು, ನೀಟಾಗಿ ಒಣಗಿದೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಕಜ್ಜಾಯ, ಹತ್ರಸ್ ಕಜ್ಜಾಯ ನಾವು ಮಾಡಿದರೆ ಚೆನ್ನಾಗಿ ಬರೋಲ್ಲ, ನೀವು ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ಅಂಟಾಗುತ್ತೆ, ಕಟ್ಟಾಗಿ ಹೋಗುತ್ತೆ, ಹರಡ್ಕೊಳ್ಳುತ್ತೆ, ಹಾಗಾಗುತ್ತೆ, ಗಟ್ಟಿ ಆಗುತ್ತೆ ಅಂತಿರಲ್ಲ ನೋಡಿ, ನಾರಾಗುತ್ತೆ. ಏನೂ ಆಗಲ್ಲ. ಇದೇ ಮೆಥಡಲ್ಲಿ ನೀವು ಮಾಡಬೇಕು ಮಾತ್ರ. ಇದೇ ಮೆಥಡಲ್ಲಿ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀಟಾಗಿ ನೋಡ್ಕೊಂಬಿಟ್ರೆ ಎಲ್ಲರೂ ಮಾಡ್ಬೋದು. ಯಾವುದು ಇದಲ್ಲ. ಮಾಡಬೇಕು ಅಂತ ಮನಸ್ಸಿಟ್ಟು ನೀಟಾಗಿ ಒಂದು ಸಲ ಮಾಡಿಬಿಟ್ರೆ ನಿಜಕ್ಕೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಮಹಾವಿದ್ಯೆ ಯಾವುದೂ ಅಲ್ಲ, ಎಲ್ಲರೂ ಮಾಡಬೇಕಾಗಿದ್ದಂಥದ್ದೇ. ಹಾಗೆ ನಾವು ಇದೇ ಥರ ಅಕ್ಕಿನ ನೋಡಿ ಪುಡಿ ಮಾಡ್ಕೊಂಬಂದಿದ್ದೀನಿ. ನೈಸ್ ಪುಡಿ ಮಾಡ್ಕೋಬೇಕು. ಹಾಗೆ ನಾವು ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಂಡಾಗ ಹೇಗಿರಬೇಕು ಹಿಟ್ಟು ಅಂದರೆ ನೋಡಿ, ಎಷ್ಟು ನೈಸ್ ಇದೆ, ಗಂಧ ಆಗಿದೆ ಅಲ್ವಾ. ಇಷ್ಟು ನೈಸ್ ಇರಬೇಕು. ಇಷ್ಟೇ ನೈಸ್ ಬಂದರೆ ಮಾತ್ರ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಅಷ್ಟು ಅಕ್ಕಿನೂ ಪುಡಿ ಮಾಡ್ಕೊಂಡಿದ್ದೀನಿ. ನನಗಿದು 4 ಸಲ ನಾನು ಪುಡಿ ಮಾಡಿಕೊಂಡೆ ನೋಡಿ. ಉಳಿದಿದ್ದು ಮೇಲೆ ಉಳಿದಿಲ್ಲ, ರವೆ ಥರ ಜರಡಿ ಮಾಡಿ ಉಳಿದು ಅದನ್ನೂ ಹಾಕ್ಕೊತಿದ್ದೀನಿ. ಹಾಗೆ ಎಲ್ಲ ಅಷ್ಟು ಹಿಟ್ಟನ್ನು ಪುಡಿ ಮಾಡಿಕೊಂಡು ಒಂದು 2 ಸ್ಪೂನಷ್ಟು ವೇಸ್ಟ್ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಯಾಕಂದರೆ ನಾವು ಬೆಲ್ಲ ತೊಗೊಂಡಿದ್ದೀವಲ್ಲ, ಅದೇ ಹದಕ್ಕೆ ಬರಬೇಕು. ಹಾಗೆ ನಾವು ಜರಡಿ ಮಾಡಾದ್ಮೇಲೆ ಒಣಗ್ಲಿಕ್ಕೆ ಬಿಡಬಾರ್ದು ಹಿಟ್ಟನ್ನು. ನೀಟಾಗಿ ಎಲ್ಲ ಒಂದು ಕಡೆ ಒಟ್ಟು ಮಾಡಿಬಿಟ್ಟು ಪುಟ್ಟು ಮಾಡಿ, ಹಾಗೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಯಾಕೆಂದರೆ ಆರಬಾರ್ದು, ಇದು ಹಸಿ ಇರಬೇಕು. ಅದಾದಮೇಲೆ ನಾನು ಇಲ್ಲಿ ಒಂದು ಕೊಬ್ಬರಿ ಬೇಕಾಗುತ್ತಲ್ವ, ಕೊಬ್ಬರಿನ ನಾನು ಪೀಸ್ ಮಾಡ್ಕೊಂಡಿದ್ದೆ. ತುರ್ಕೊಳ್ಲಿಕ್ಕೆ ಆಗಲಿಲ್ಲ ನನಗೆ, ಹಾಗಾಗಿ ಪೀಸ್ ಮಾಡ್ಕೊಂಡು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಗಸಗಸೆ ತೊಗೊಂಡಿದ್ದೀನಿ, ಹಾಗೆ ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಇವಾಗ ನಾವು ಬೆಲ್ಲ ಕಾಯ್ಲಿಕ್ಕೆ ಇಟ್ಟಿದ್ವಲ್ಲ, ಅದು ಕರಗಿದೆ, ಬರೀ ಕರಗಿದೆ, ಪಾಕ ಆಗಲಿಲ್ಲ. ಇವಾಗ ಸೋಸ್ಕೊಳ್ಳೋಣ. ನಾವು ಸೋಸ್ಕೊಂಡ್ರೆ ನೋಡಿ ಸ್ವಲ್ಪ ಉಳ್ಕೊಳುತ್ತೆ. ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಅದು ನೋಡಿ ಎಷ್ಟಿದೆ ನೋಡಿ, ಕಾಣಿಸ್ತಿದೆ ನಿಮಗೆ ಅಲ್ವಾ ಇದರೊಳಗೆ. ಹಾಗೆ 1-2 ಸ್ಪೂನ್ ಬೆಲ್ಲನೂ ವೇಸ್ಟ್ ಆಗಿರುತ್ತಲ್ವ ನೋಡಿ, ಅಲ್ಲಿ 2 ಸ್ಪೂನ್ ಬೆಲ್ಲ ವೇಸ್ಟ್ ಆಯಿತು. ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟನ್ನು ವೇಸ್ಟ್ ಆಯಿತು. ಆವಾಗ ಕರೆಕ್ಟಾಯಿತು ಇಲ್ಲಿ ಅಲ್ವಾ. ಇವಾಗ ನಾವು ಸಣ್ಣ ಉರಿಯಲ್ಲಿ ಮೀಡಿಯಮಲ್ಲಿ ಇಟ್ಟು ಪಾಕ ಮಾಡ್ಕೋಬೇಕು. ಪಾಕ ನೋಡಿ, ಪಾಕ ಹೇಗೆ ಬರಬೇಕಂದ್ರೆ ಇದೇ ಹದಕ್ಕೆ ಬರಬೇಕು. ಒಂದು ಚೂರು ಜಾಸ್ತಿನೂ ಆಗಬಾರ್ದು, ಕಡಿಮೆನೂ ಆಗಬಾರ್ದು ನೋಡಿ. ಹದ ಇದು ಕರೆಕ್ಟ್ ಹದ ಇದು ನೋಡಿ. ನೀರಿಗೆ ಹಾಕಿದವಾಗ ಈ ಥರ ಉಂಡೆನೂ ಆಗಬಾರ್ದು, ಆಮೇಲೆ ಅಲ್ಲಿ ಇಲ್ಲಿ ಹರಡು ಹೋಗಬಾರ್ದು. ಇಷ್ಟೇ ಸಾಕು. ಇನ್ನೂ ಜಾಸ್ತಿ ಪಾಕ ಮಾಡ್ಕೊಂಡು ಉಂಡೆ ಆಗುತ್ತೆ ತನಕ ಬಿಟ್ಕೊಂಡು ಕೆಲವರು ಉಂಡೆ ಮಾಡಿ ತೋರಿಸ್ತಾರೆ. ಉಂಡೆ ಆಗಬಾರ್ದು ಇದು. ನೀರಲ್ಲಿ ಬಿಟ್ಟರೆ ಕರಗಬಾರ್ದು, ಅಷ್ಟೇ ಆಗಿರಬೇಕು. ಆ ಹದಕ್ಕಿದ್ದವಾಗ ನಾವು ನೋಡಿ, ಇಷ್ಟು ಕಾಣಿಸ್ತಾ ಇದೆ ಅಲ್ವ ನಿಮಗೆ, ಇನ್ನು ಕರೆಕ್ಟ್ ಹದ ಇದು ನೋಡಿ. ಈ ಹದಕ್ಕೆ ನಾವು ಹಿಟ್ಟನ್ನು ಮಾಡಿಟ್ಕೊಂಡಿದ್ದೀವಲ್ಲ, ಹಿಟ್ಟು ಹಾಕೋಕ್ಕಿಂತ ಮೊದಲೇ ನಾವೇನು ಮಾಡಬೇಕಂದ್ರೆ ಗಸಗಸೆ ನೋಡಿ, ಗಸಗಸೆ ಎಲ್ಲ ಹಾಕ್ತಿದ್ದೀನಿ ನಾನು ಪೂರ್ತಿ. ಅದೊಂಚೂರು ನೀರು ಬಿದ್ದುಬಿಡ್ತು ಅಲ್ಲೇನೋ ಮಾಡಬೇಕಾದ್ರೆ. ಹಾಗೆ ಎಳ್ಳು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಎಳ್ಳು, ಗಸಗಸೆ, ಇನ್ನೇನು ಬೇಕಾದ್ರೂ ನೀವು ಕೆಲವೊಂದು ಐಟಮ್ ಹಾಕ್ಕೋಬೋದು. ಕಾಳುಮೆಣಸು ಹಾಕ್ತಾರೆ ನಮ್ಮ ಕಡೆ, ನಾನು ಇವತ್ತು ಹಾಕಲಿಲ್ಲ.
ಇದು ಹಾಗೆ ಕೊಬ್ಬರಿ ಪುಡಿ ಮಾಡಿಟ್ಕೊಂಡಿದ್ದೆಲ್ಲ ನಾನು ಕೊಬ್ಬರಿನೂ ಮತ್ತು ಏಲಕ್ಕಿನೂ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಆಯ್ತಲ್ಲ. ಇವಾಗ ನಮ್ಮ ಮೊದಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ವಲ್ಲ, ಇವಾಗ ಸಣ್ಣ ಉರಿ ಮಾಡ್ಕೋಬೇಕು. ಉರಿ ಮೀಡಿಯಮಲ್ಲಿ ಇಟ್ಕೋಬೇಕು. ಮೀಡಿಯಮ್ ಬೇಡ, ಅಂತ ಏನಂತಾರೆ, ಸಿಮ್ಮಲ್ಲಿ. ನಾನು ಒಂದೊಂದು ಸಲ ಮಾತಾಡ್ತಾನೆ ನೋಡಿ. ಈ ಥರ ಹಿಟ್ಟು ನೋಡಿ, ಉಂಡೆ ಕಟ್ಟಿದರೆ ಈ ಥರ ನೋಡಿ, ಹೀಗೆ ಉಂಡೆ ನಿಲ್ಲಬೇಕು. ಈ ಥರ ಕಾಣಿಸ್ತಿದೆ ಅಲ್ವಾ ನೋಡಿ, ಈ ಥರ ಕಾಣಿಸ್ತಿದೆ ಅಲ್ವಾ ನೋಡಿ, ಈ ಥರ ಬರಬೇಕಂದ್ರೆ ಅದು ಹಸಿ ಇರಬೇಕು ಹಿಟ್ಟು. ಇವಾಗ ಹಾಕ್ಕೊಳ್ಳೋಣ ಆ ಉಂಡೆ ಎಲ್ಲ ಒಡೆದು. ಇದು ಯಾವುದೇ ಕಾರಣಕ್ಕೂ ಗಂಟಾಗೋದಿಲ್ಲ. ನೀವು ಗಂಟಾಗುತ್ತೆ ಅಂತ ಏನು ಹೆದರ್ಕೋಬೇಡಿ. 2 ಗ್ಲಾಸ್ ಮಾಡಲಿಕ್ಕಾಗಿಲ್ಲ ಅಂದರೆ 1 ಗ್ಲಾಸ್ ಅಕ್ಕಿನೇ ಮಾಡ್ಕೊಳ್ಳಿ. ಫಸ್ಟು ಮಾಡೋರಾದರೆ 1 ಗ್ಲಾಸ್ ಅಕ್ಕಿ ಹಾಳಾದ್ರೂ ಹೋಗಲಿ ಅನ್ಬೋದು. ಹಾಳಾಗೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಇದೇ ಮೆಥಡಲ್ಲಿ ನೀವು ಮಾಡಬೇಕು ಮಾತ್ರ. ಯಾವುದೇ ಕಾರಣ, ನಾನು ಇನ್ನು ಮುಂದೆ ಏನೋ ಸ್ಟೆಪ್ ಇದೆ ನೋಡಿರಿ, ಆ ಸ್ಟೆಪ್ಗಳನ್ನೆಲ್ಲ ನೋಡ್ಕೊಳ್ಳಿ. ಸ್ವಲ್ಪ ಹಿಟ್ಟು ಹಾಕ್ಕೊತ ತಿರುಗಿಸ್ತಾ ಒಬ್ಬರೇ ಆದರೆ, ಇನ್ನೊಬ್ಬರಿದ್ದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಮಾಡೋದ್ರಿಂದ ನಾನು ಒಬ್ಬಳೇ ಹಾಕ್ತಿದ್ದೀನಿ. ಎಲ್ಲ ಪೂರ್ತಿ ಹಿಟ್ಟನ್ನು ಹಿಡಿತಿದ್ದಕ್ಕೆ ಕರೆಕ್ಟಾಗಿ ಅಷ್ಟು ಹಿಟ್ಟನ್ನು ಬೆಲ್ಲಕ್ಕೂ ಕರೆಕ್ಟಾಯ್ತು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಕೊಟ್ಕೋಬೇಕಷ್ಟೇ. ನೀಟಾಗಿ ಒಂದು 5 ರಿಂದ 6 ನಿಮಿಷ ಹಿಟ್ಟು ಹಾಕಿದ್ದು ಎಲ್ಲ ರೆಡಿ ಆದಮೇಲೆ 5 ರಿಂದ 6 ನಿಮಿಷ ಬೇಯಿಸ್ಬೇಕಾಗುತ್ತೆ. 5 ರಿಂದ 6 ನಿಮಿಷ ಬೇಯಿಸಿದರೆ ಸಾಕು, ಜಾಸ್ತಿ ಬೇಡ. ಎಲ್ಲ ಹಿಟ್ಟನ್ನು ನೋಡಿ ನಾನು ಎಲ್ಲ ನೀಟ್ ಮಾಡ್ಕೊತೀನಿ. ಇವಾಗ ನೋಡಿ 5 ರಿಂದ 6 ನಿಮಿಷ ಆಗ್ತಾ ಬಂತು. ನೋಡಿ ಇಷ್ಟು ಗಟ್ಟಿಯಾಗಿದೆ. ಇವಾಗ ಕಾಣ್ತಾ ಇದೆ ಅಲ್ವಾ ನಿಮಗೆ? 6 ನಿಮಿಷ ಆಯಿತು ಕರೆಕ್ಟಾಗಿ. ಮಾತ್ರ ದಪ್ಪ ತಾಳದ ಪಾತ್ರೆ ಆದರೆ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಇಷ್ಟು ನೀಟಾಗಿ ಬೆಂದಿದೆ ಅಲ್ವಾ, ಚೆನ್ನಾಗಿ ಬೇಯ್ತಾ ಇದೆ. ಅದು ಕಾಣಿಸ್ತಾ ಇಲ್ಲ ನಿಮಗೆ ಬೇಯೋದು, ಯಾಕೆ ಅಂದರೆ ಅದು ಸಿಮ್ಮಲ್ಲಿರೋದ್ರಿಂದ. ಇವಾಗ ನಾನು ಆಫ್ ಮಾಡ್ಕೊತೀನಿ. ಮುಚ್ಚಲಿಕ್ಕೆ ಒಂದು ಪ್ಲೇಟ್ ತೊಗೊಂಬರೋಣ ಅಂತ ಹೋಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಎಲ್ಲರಿಗೂ. ನನಗೆ ಸಪೋರ್ಟ್ ಮಾಡ್ತಿದ್ದಂಥ ಪ್ರತಿಯೊಬ್ಬರಿಗೂ ತುಂಬ ಹೃದಯ ಧನ್ಯವಾದಗಳು. ನೋಡಿ ಇವಾಗ ನಾನು ಆಫ್ ಮಾಡಿದ್ದೀನಿ, ಕಾಣಿಸ್ತಾ ಇದೆ ನಿಮಗೆ, ತೋರಿಸ್ತೀನಿ ನೋಡಿ ಆಫ್ ಮಾಡಿದ್ದೀನಿ. ಹಾಗೆ ಅಲ್ಲಿಟ್ಟಿದ್ದೀನಿ. ಈಗ ಆಫ್ ಮಾಡಿದ ಮೇಲೆ ಒಂದು ಕೆಲಸ ಇದೆಯಲ್ಲ, ಗ್ಯಾಸ್ ಆಫ್ ಮಾಡಿದ ಮೇಲೆ ಈ ಹಿಟ್ಟನ್ನೆಲ್ಲ ನೀಟ್ ಮಾಡಿ ಗ್ಲಾಸೆಲ್ಲ ತಕ್ಕೊಂಬಿಡೋಣ. ಇದು ಗ್ಲಾಸ್ ಅಂತೀನಿ, ಇದು ಸೌಟ್ ತಕ್ಕೊಂಬಿಡೋಣ. ಅದರೊಳಗಿರೋದು ಹಿಟ್ಟನ್ನೆಲ್ಲ ನೀಟಾಗಿ ಬಳ್ಕೋಬೇಕು, ಅಂದರೆ ತಕ್ಕೋಬೇಕು. ಯಾಕೆ ಅಂದರೆ ಅದು ಅಷ್ಟೊಂದೆಲ್ಲ ವೆರೈಟಿ ಹಾಕಿರ್ತೀವಲ್ವ, ಚಲ್ಕೋಬಾರ್ದು, ಎಲ್ಲ ಇಟ್ಕೊಬಿಡ್ಬೇಕು. ಹಾಗೆ ನೋಡಿ ಒಂದು ಕಜ್ಜಾಯ ಬಂದರೆ ಅಷ್ಟೇ ಆಯ್ತಲ್ವಾ. ಇದು ಮಾಡೋದು ಎಷ್ಟು ಕಷ್ಟ ಆಗುತ್ತೆ, ತಾಳ್ಮೆ ಬೇಕು. ಎಲ್ಲ ನೀಟಾಗಿ ಎಲ್ಲ ನೀಟ್ ಮಾಡಿಕೊಂಡು ತಕ್ಕೊಂಡು, ಇನ್ನೊಂದು ಸ್ಟೆಪ್ ಇದೆ ಇದಕ್ಕೆ. ಆ ಸ್ಟೆಪ್ಪು ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಇವಾಗ ಮಾಡ್ತಿದ್ದೀನಲ್ಲ ಅದು, ಇವಾಗ ಮಾಡ್ತೀನಿ ನೋಡಿ, ನೆಕ್ಸ್ಟು ಬರುತ್ತೆ. ಆ ಸ್ಟೆಪ್ಪು ನೀವು ಫಾಲೋ ಮಾಡಿದ್ರಿ, ಇದಿಷ್ಟು ಮಾಡ್ಕೊಂಡು ಅದನ್ನು ಮಾಡಿದ್ರಿ ಅಂದರೆ ಕಜ್ಜಾಯ ಸೂಪರಾಗಿ ಬರುತ್ತೆ. ಬನ್ನಿ ಇವಾಗ ಮಾಡೋಣ. ಅದನ್ನು ಏನು ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಹಂಗೆ ಪ್ಯೂರ್ ಆಯಿಲ್ ಇದೆಯಲ್ಲ, ಅಂದರೆ ಕರ್ದಿದ್ದ ಆಯಿಲ್ ಬೇಡ, ಹೊಸ ಎಣ್ಣೆ ಬರುತ್ತಲ್ಲ ಆ ಎಣ್ಣೆ. ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಒಂದು 50 ಗ್ರಾಮ್ ಅಷ್ಟು ಎಣ್ಣೆ, ಇಷ್ಟು ಅಂದರೆ 2 ಲೋಟ ಅಕ್ಕಿಗಲ್ವ, ಅದಕ್ಕೆ ಒಂದು 50 ಗ್ರಾಮ್ ಅಷ್ಟು ಎಣ್ಣೆನ ಹಾಕಿ ನೀಟಾಗಿ ಆ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಎಣ್ಣೆ ತೇಲ್ತಾಗ ಇರಬೇಕು, ಅದು ತೇಲ್ತಾ ಇರುತ್ತೆ, ಕುಡ್ಕೊಳ್ಳೋದಿಲ್ಲ. ಹಾಗೆ ನೋಡಿ ಅದರೊಳಗೆ ಬಿಟ್ಟೆ ನಾನು. ಹಾಗೆ ಮುಚ್ಚಿ, ಇದು ಬೇಡ, ಈ ಪ್ಲೇಟ್ ಬೇರೆ ಪ್ಲೇಟ್ ತರೋಣ. ಈ ಪ್ಲೇಟ್ ಚೆನ್ನಾಗಿಲ್ಲ ಅಲ್ವಾ ಇದು. ನೋಡಿ ಈ ಪ್ಲೇಟ್ ಮುಚ್ಚಿ ಮಾರನೇ ದಿವಸ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ಮುಚ್ಚಿಟ್ಟಿದ್ದೆ ನೋಡಿ, ಇವಾಗ ಮಾರನೇ ದಿವಸಕ್ಕೆ ಇಷ್ಟು ಗಟ್ಟಿಯಾಗಿದೆ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಉಂಡೆ ಕಟ್ಟಲಿಕ್ಕೆ ಎಷ್ಟು ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿದೆ, ಗಟ್ಟಿ ಇಲ್ಲ. ನೋಡಿ ಉಂಡೆ ಕಟ್ಟಲಿಕ್ಕೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ. ಇವಾಗ ನಾವು ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀವಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹಾಗೆ ಒಂದು ಪ್ಲಾಸ್ಟಿಕ್ ಕವರಿಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲೆ ತಟ್ತಾ ಇದ್ದೀನಿ ನಾನು. ತಟ್ಟಿಬಿಟ್ಟು ಕಜ್ಜಾಯನ ಮಾಡ್ಕೊಳ್ಳೋಣ. ಓಕೆನಾ? ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಕಾದಿದೆ. ಇವಾಗ ನಾವು ಕಜ್ಜಾಯ ಬೇಯಿಸ್ಕೊಳ್ಳೋಣ. ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ನಾನಿದು ಒಂದು ಸ್ವಲ್ಪ ಎಣ್ಣೆ ಬೇರೆ ಏನೋ ಒಂದು ಸ್ವಲ್ಪ ಸ್ವೀಟ್ ಮಾಡಿದ್ದೀನಿ ಆಯಿಲಲ್ಲಿ, ಹಾಗಾಗಿ ಅದೇ ಆಯಿಲು ಇಟ್ಕೊಂಡಿದ್ದೀನಿ.
ಕಾದಿದೆ ಎಣ್ಣೆ. ಇವಾಗ ಹಾಕ್ಕೊಳ್ಳೋಣ, ಕರಿಯೋಣ. ಎಣ್ಣೆ ಇನ್ನೊಂದು ಸ್ವಲ್ಪ ಕಾಯಬೇಕಿತ್ತು. ಇನ್ನೊಂದು ಸ್ವಲ್ಪ ಎಣ್ಣೆ ಕಾದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಎಣ್ಣೆ ತುಂಬ ಕಾದಿಲ್ಲ ಅಂದರೆ ಎಣ್ಣೆ ಕುಡ್ಕೊಂಬಿಟ್ಟು ಕಜ್ಜಾಯ ಏನಾಗುತ್ತೆ, ಹರಡ್ಕೊಂಬಿಡುತ್ತೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸ್ವಲ್ಪ ಇದಾಗುತ್ತಿದ್ದು ನೋಡಿ. ಈ ಬೇಯಿಸೋದಿದೆಯಲ್ಲ, ಬೇಯಿಸೋದ್ರಲ್ಲೂ ತುಂಬ ಬೇಯಿಸೋದೇ ತುಂಬ ಇಂಪಾರ್ಟೆಂಟು ಅಂತಲೂ ಅನ್ಬೋದು. ನೋಡಿ, ಈ ಥರ ಬೇಯಿಸಿದರೆ ಈ ಥರ ಎಣ್ಣೆ ಕುಡ್ಕೊಂಡು ಓಪನ್ ಆಗಿಬಿಡುತ್ತೆ, ಸ್ವಲ್ಪ ಸ್ವಲ್ಪ ಓಪನ್ ಆಗುತ್ತೆ. ಈ ಥರ ಬೇಯಿಸಬಾರ್ದು, ಇದು ತಪ್ಪು ಇದು. ಇವಾಗ ನೋಡಿ ಚೆನ್ನಾಗಿ ಕಾದಿದೆ, ಇವಾಗ ಬಿಡ್ತೀನಿ ನಾನು. ಇವಾಗ ಕಾದಿದೆಯಲ್ಲ, ಇವಾಗ ಒಂದು ಬಿಡ್ತಿದ್ದೀನಿ ನೋಡ್ರಿ. ಉಬ್ಕೊಂತು ನೋಡಿ, ಎಷ್ಟು ಚೆನ್ನಾಗಿ ಉಬ್ಕೊಂತು ಅಲ್ವಾ, ಕಾಣಿಸ್ತಾ ಇದೆ ನೋಡಿ, ಫುಲ್ ಉಬ್ಕೊಂತು. ಹಾಗೆ ಎಲ್ಲೂ ಓಪನ್ ಆಗಲಿಲ್ಲ. ಈ ಥರ ಬೇಯಿಸ್ಕೋಬೇಕು. ತೀರಾ ಬಿಸಿನೂ ಬೇಡ, ತೀರಾ ಎಣ್ಣೆ ಬಿಸಿ ಕಾಯ್ದೆ ಇದ್ರೂ ಚೆನ್ನಾಗಿರಲ್ಲ. ಮತ್ತು ಕಲ್ಲರು ಅಷ್ಟೇ, ತುಂಬ ಕಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಸರಿ ಇದೆ, ಇದು ಹದ ಕರೆಕ್ಟ್ ಇದೆ ಕಲ್ಲರ್ ನೋಡಿ. ಇವಾಗ ನೀವು ಎಣ್ಣೆ ತುಂಬ ಸ್ವಲ್ಪ ಇದು ಎಣ್ಣೆ ಕುಡಿಯೋ ಸ್ವಭಾವನೇ ಇದ್ರದ್ದು. ಹಾಗಾಗಿ ಇನ್ನೊಂದು ಸೌಟ್ ತೊಗೊಂಡು ಒತ್ತಿ ತೆಗಿಬೋದು. ಹೀಗೆ ನೋಡಿ, ಇದೆಯಲ್ಲ, ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ಥರ ಬಂದಿದೆ. ಒಂಚೂರು ಹೇಗಿದ್ರೂ ಎಣ್ಣೆ ಇದ್ದೇ ಇರುತ್ತಲ್ವಾ, ಏನು ನೋಡಿ. ನೀವು ಬೇಕಾದ್ರೆ ಮಧ್ಯದಲ್ಲಿ ಹೋಲ್ ಮಾಡ್ಬೋದು, ಇಲ್ಲಾಂದರೆ ಹಾಗೇನೂ ಕರಿಬೋದು. ನಾನು ಎರಡೂ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಾನೇನು ಮಾಡ್ತೀನಿ ಗೊತ್ತಾ, ಒಂದು ಸಲ ಹೈ ಮಾಡ್ತೀನಿ, ಒಂದು ಸಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರಿತಾ ಇದ್ದೀನಿ. ಕಜ್ಜಾಯ ಕರಿಯೋದ್ರಲ್ಲಿ ತುಂಬ ಜಾಣತನ ಬೇಕು. ಏನೋ ಸೀದ್ಸ್ಕೊಂಡು ಕಪ್ಪು ಮಾಡಿಕೊಂಡು ಕರೆದ್ರೂ ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಎಲ್ಲ ಆಯಿತು, ಕರೆದಾಯಿತು. ನಾವು ಇವಾಗ ಎಲ್ಲ ಒಂದು ಸ್ವಲ್ಪ ಕರ್ಕೊತೀನಿ ನಾನು. ಕಜ್ಜಾಯ ಬೇಯಿಸ್ಕೊತೀನಿ, ಒಂದು ಸ್ವಲ್ಪ ಬೇಯಿಸೋದು ಅಂತಾರೆ, ಕರಿಯೋದು ಅಂತಾರಲ್ವ, ಹಾಗೆ ಬೇಯಿಸ್ಕೊತೀನಿ. ಸ್ವಲ್ಪ ಬೇಯಿಸ್ಕೊಂಡು ನಿಮಗೆ ಎಷ್ಟು ಚೆನ್ನಾಗಿ ಉಬ್ಕೊಂಬಂದಿದೆ ಅಲ್ವಾ. ತಿನ್ನೋಣ ಬನ್ನಿ. ಇವಾಗ ನೋಡಿ, ಎಷ್ಟು ಕಜ್ಜಾಯ ಮಾಡ್ಕೊಂಡಿದ್ದೀನಿ ನಾನು. ನ್ಯೂಸ್ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದರ ಉಳಿದಿದ್ದ ಎಣ್ಣೆ ಎಲ್ಲ ಹೋಗಲಿ ಅಂತ. ಈ ಬಣ್ಣ ಬರಬೇಕು ಬೆಂದವಾಗ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇದೆ ಅಲ್ವಾ. ನೋಡಿ, ಈ ಕಲರ್ ಬಂದರೂ ಓಕೆ. ಇದು ನೆನ್ನೆ ಮಾಡಿದ್ದು ಕಜ್ಜಾಯ, ನಾನು ನೆನ್ನೆ ಮಾಡಿದ ಕಜ್ಜಾಯ ನೋಡಿ. ಇದು ಎರಡು ನೆನ್ನೆ ಮಾಡಿಟ್ರು ನೋಡಿ, ಇಷ್ಟು ಮೆತ್ತಗಿದೆ, ಕಾಣಿಸ್ತಿದೆ ಅಲ್ವಾ. ಇವೆರಡು ನೆನ್ನೆ ಮಾಡಿದ ಕಜ್ಜಾಯ ನಾನು. ನೋಡಿ, ಕಾಣಿಸ್ತಾ ಇದೆಯಲ್ಲ, ಎಷ್ಟು ಮೆತ್ತಗಿದೆ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಇವಾಗ ಮಾಡಿದ್ದು ಎಲ್ಲ ಸೇರಿಸ್ಕೊ ತೋರಿಸ್ತಾ ಇದ್ದೀನಿ ನಿಮಗೆ, ಯಾಕಂದರೆ ಇದಕ್ಕೆ ತುಂಬಿಟ್ಕೊಂಡ್ಬಿಡ್ತೀನಿ ನಾನು. ತುಂಬ ಬಿಸಿ ಇದ್ದಾಗ ತುಂಬಾರ್ದು,